ಇವತ್ತು ಯಾರು ಅದು ಮಡಕೆ ಫ್ರೆಂಡ್ಸ್, ನಾನು ಈ ದಿನ ನನ್ನ ಮಗನ ಬರ್ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಮನೇಲಿ ಅನ್ನೋದನ್ನು ಒಂದು ಚಿಕ್ಕ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗೋಲ್ಕನ ಓಪನ್ ಮಾಡ್ತಾಯಿದ್ದೀವಿ. ನಾವು ಪ್ರತಿ ವರ್ಷವೂ ಅಷ್ಟೇ ಮಕ್ಕಳಿಗೆ ಒಂದು ಗೋಲ್ಕ ಇಟ್ಟಿರ್ತೀವಿ. ಆ ಗೋಲ್ಕನ ಅವ್ರ ಬರ್ಡೇ ಬಂದಾಗ ಅದನ್ನು ಓಪನ್ ಮಾಡಿ ಅದರಲ್ಲಿ ಬರುವಂಥ ಅಮೌಂಟಲ್ಲಿ ಅವ್ರಿಗೆ ಏನು ಬೇಕು ಗಿಫ್ಟು ಅದನ್ನು ಕೊಡಿಸೋದಂತೂ ರೂಢಿ ಮಾಡ್ಕೊಂಡಿದ್ದೀವಿ ವರ್ಷವೂ. ಸೊ ಮಕ್ಕಳಿಗೆ ದೊಡ್ಡವರೆಲ್ಲ ದುಡ್ಡು ಕೊಡ್ತಾರಲ್ವ, ಅದನ್ನು ಅವರು ತಿಂಡಿ ತೊಗೊಂಡು ವೇಸ್ಟ್ ಮಾಡೋದ್ರ ಬದಲು ಈ ರೀತಿ ಅವರು ಸೇವಿಂಗ್ ಮಾಡೋ ಥರ ನಾವು ಅವರಿಗೆ ಹೇಳ್ಕೊಟ್ಟಿದ್ವಿ. ಸೊ ಮಕ್ಕಳು ಕೂಡ ಅದೇ ರೀತಿ ಮಾಡ್ತಾರೆ. ಎಷ್ಟು ಬೇಕೋ ಅಷ್ಟು ತಿಂಡಿ ತೊಗೋತಾರೆ, ಪೂರ್ತಿ ಏನು ಸೇವಿಂಗ್ ಮಾಡಲ್ಲ ಅವರು. ಎಷ್ಟಿರುತ್ತೆ ಅಷ್ಟು ಅಮೌಂಟ್ನ ಕೂಡಿಟ್ಟಿರ್ತೀವಿ. ಅದ್ರ ಜೊತೆಗೇ ನಾವು ಒಂದು ಸ್ವಲ್ಪ ಅಮೌಂಟ್ ಹಾಕಿ ಅವ್ರು ಬರ್ಡೇ ಮಾಡುವಂಥದ್ದು ನಾವು ಯಾವಾಗಲೂ ಅದನ್ನು ಅನುಸರಿಸ್ಕೊಂಡು ಬರ್ತೀವಿ. ಮಕ್ಕಳಿಗೆ ಚಿಕ್ಕವರಿದ್ದಾಗಲಿಂದನೂ ಕೂಡ ಯಾವ ರೀತಿ ನಾವು ದುಂದು ವೆಚ್ಚ ಮಾಡ್ದೇ ಯಾವ ರೀತಿ ಸೇವಿಂಗ್ ಮಾಡಬೇಕು ಅನ್ನೋದನ್ನು ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು. ಎದುಗಂತೂ ಒಂದು ವರ್ಷದ ಪಾಪು ಇದ್ದಾಗಲಿಂದನೂ ಅವನು ಈ ರೀತಿ ಎಲ್ಲ ಕೂಡಿಡೋದು ದುಡ್ಡನ್ನ ಆ ರೀತಿ ತುಂಬ ಚೆನ್ನಾಗಿ ಅದನ್ನು ಫಾಲೋ ಮಾಡ್ತಾನೆ. ಸೊ ತುಂಬಾ ಖುಷಿಯಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚಿಲ್ಲರೆ ಕಾಸೆಲ್ಲ ಕೌಂಟ್ ಮಾಡ್ತಾ ಇದ್ದೀವಿ. ಈ ಚಿಲ್ಲರೆ ಕಾಸುಗಳನ್ನ ನಮ್ಮ ಮನೆಯವರು ದಿನ ಡ್ಯೂಟಿಯಿಂದ ಬಂದ ತಕ್ಷಣ ಮಕ್ಕಳಿಗೆ ದಿನ ಒಂದೊಂದು ಕಾಯಿನ ಕೊಟ್ಟು ಗೋಲ್ಕದೆಲ್ಲ ಹಾಕಿಸ್ತಾರೆ. ಸೊ ನೋಡಿ, ನಾನು ಮಾತಾಡ್ತಾ ಇದ್ದೇನೆ, ಸಿಕ್ಕಾಪಟ್ಟೆ ಮಾತಾಡ್ತಾನೆ ಲಡ್ಡು ಅಂತೂ. 912 rupees. ಲಡ್ಡು ಇನ್ನು ಸಣ್ಣವನಾಗಿರೋದ್ರಿಂದ ಉಚ್ಚಾರಣೆ ಅಷ್ಟೊಂದು ಸ್ಪಷ್ಟವಾಗಿ ಬರಲ್ಲ. ಸೊ ಆದಷ್ಟು ನಾವು ಮಾತಾಡಿ ಅಂದರೆ ತುಂಬ ಮಾತಾಡ್ತಾನೆ, ಒತ್ತಕ್ಷರ ದೀರ್ಘಾಕ್ಷರ ಇರುವಂಥ ಅಕ್ಷರಗಳನ್ನ ಅವನು ನೀಟಾಗಿ ಮಾತಾಡಲ್ಲ. ಎಲ್ಲ ಮಕ್ಕಳು ಅಷ್ಟೇ ಅಲ್ವಾ. ಸೊ ಹಾಗಾಗಿ ಅವನಿಗೆ ಎಷ್ಟು ಮಾತಾಡ್ತಾನೆ ಅಷ್ಟು ಮಾತಾಡ್ತಾನೆ, ಅವ್ನು ಮಾತಾಡೋದೇ ಚೆಂದ. ಸೊ ಇಷ್ಟು ಬೇಗ 5 ವರ್ಷ ಆಯಿತಾ ಅನ್ನೋದೇ ಒಂದು ಬೇಜಾರಾಗುತ್ತೆ. ಯಾಕಂದರೆ ಮಕ್ಕಳಾಗಿ ಇದ್ರೇ ಚೆಂದ ಅನಿಸುತ್ತಲ್ವ. ಸೊ ಇವಾಗ ನಾವೆಲ್ಲ ರಾಯಲ್ ವರ್ಲ್ಡ್ ಬಂದಿದ್ದೀವಿ. ಇಲ್ಲಿ ಮಗುಗೆ ಏನೇನು ಬೇಕೆಲ್ಲ ಕೊಡ್ಸೋಣ ಅಂತೇಳಿ. ಸೊ ಅವನು ಜಾಮೆಟ್ರಿ, ಪೆನ್ಸಿಲ್ ಈ ಥರ ಥಿಂಗ್ಸ್ಗಳನ್ನ ತುಂಬ ಕೇಳ್ತಾನೆ ಲಡ್ಡು. ಸೊ ಹಾಗಾಗಿ ಅದನ್ನೇ ಒಂದಷ್ಟು ಗಿಫ್ಟ್ಗಳನ್ನ ಅಂದರೆ ಆಟ ಸಾಮಾನುಗಳನ್ನ ಕೊಟ್ಟು ಅವನಿಗೆ ಗಿಫ್ಟ್ ಮಾಡೋಣ ಅಂತೇಳಿ ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೀವಿ. ಅವನ ಜೊತೆಗೆ ಚೈತು, ಗುಬ್ಬಿ ಎಲ್ಲರೂ ಕೂಡ ಅವ್ರಿಗೆ ಏನೇನು ಬೇಕೋ ಎಲ್ಲನೂ ಕೂಡ ಪರ್ಚೇಸ್ ಮಾಡಿದ್ರು. ಸೊ ನನಗೂ ಏನಾದರೂ ತೊಗೊಳ್ಳೋಣ ಅಂಥೇಳಿ ಒಂದಷ್ಟು ಬ್ಯಾಗ್ಗಳನ್ನ ಅಬ್ಸರ್ವ್ ಮಾಡಿದೆ. ಬಟ್ ಬ್ಯಾಗು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ ರೇಟು ವರ್ತ್ ಆಗಿರಲಿಲ್ಲ, ತುಂಬ ಹೆವಿ ರೇಟ್ ಹಾಕಿದ್ರು. ಸೊ ಹಾಗಾಗಿ ನಮಗೆ ಅಷ್ಟೊಂದು ವರ್ತ್ ಅನ್ನಿಸ್ಲಿಲ್ಲ. ಹಾಗಾಗಿ ನಾವು ಜಸ್ಟ್ ನೋಡ್ಬಿಟ್ಟು ಈಗ ವಾಪಸ್ ಬಂದುಬಿಟ್ವಿ. ಮನೆಗೆ ಬಂದು ಅವ್ನ ಬರ್ಡೇ ಸೆಲೆಬ್ರೇಷನಿಗೆ ಎಲ್ಲ ಪ್ರಿಪ್ರೇಷನ್ ಮಾಡಬೇಕಿತ್ತು. ಸೊ ಹಾಗಾಗಿ ಬೇಗನೆ ಏನೇನು ಥಿಂಗ್ಸ್ ಬೇಕೋ ಎಲ್ಲನೂ ತೊಗೊಂಡು ಮನೆಗೆ ಬಂದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ವಸ್ತುನೇ ಎತ್ಕೊಂಡ್ರೆ ನಮ್ಮ ಮಕ್ಕಳು ಕೂಡ ಒಂದೊಂದು ಎತ್ಕೊಂಡು ಇದು ಒಂದು ಬೇಕು ಅಂತ ಹೇಳ್ತಾನೆ ಇದ್ದರು. ಸೊ ಹೀಗೆ ಇದ್ದರೆ ಸಂಜೆವರೆಗೂ ದೊಡ್ಡ ಬಿಲ್ಲೇ ಮಾಡಿಸ್ತಾರೆ 4 ಜನ ಸೇರಿಕೊಂಡು ಅಂತೇಳಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಈಗ ಬಿಲ್ ಹಾಕ್ಸಿ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, 4 ಜನ ಚಾಕ್ಲೇಟ್ಸು, ಬಿಸ್ಕೆಟ್ಸ್ ಎಲ್ಲ ತೊಗೋತಾ ಇದ್ದಾರೆ. ಸೊ ತಿಂಡಿ ತಿನ್ನೋದಾದರೆ ಎಷ್ಟಾದರೂ ತೊಗೊಂಡು ತಿನ್ನಲಿ, ಸುಮ್ಮನೆ ವೇಸ್ಟ್ ಥಿಂಗ್ಸ್ಗಳೆಲ್ಲ ತೊಗೊಂಡ್ರೆ ವೇಸ್ಟ್ ಅಂತ ಹೇಳಿ ನಾವು ತೊಗೊಂಡಿಲ್ಲ. ಈಗ 4:30 ಆಗಿದೆ ಟೈಮ್ ಬಂದು. ಈಗ ಎಲ್ಲರೂ ಕೂಡ ಬಲೂನೆಲ್ಲ ಊದಿ
ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಡೆಕೋರೇಷನ್ ಅಂದರೆ ಗ್ರ್ಯಾಂಡ್ ಡೆಕೋರೇಷನ್ ಏನೂ ಅಲ್ಲ, ಮಕ್ಕಳಿಗೆ ಬಲೂನ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಒಂದು 10-20 ಬಲೂನ್ನ ಕಟ್ಟಿ ಅವ್ರು ಖುಷಿಯಾಗೋ ಥರ ಬರ್ಡೇ ಮಾಡಿದ್ರೆ ಅವ್ರಿಗೂ ತುಂಬ ಖುಷಿಯಾಗುತ್ತಲ್ವ. ಇದರಿಂದ ನಾವೇನು ಜಾಸ್ತಿ ಏನು ದುಡ್ಡು ಖರ್ಚು ಮಾಡಲ್ಲ. ಸೊ ಹಾಗಾಗಿ ಈಗ ಬಲೂನ್ ಎಲ್ಲ ಕಟ್ಟಿ ಸಿಂಪಲಾಗೆ ಸುತ್ತ ಸರೌಂಡಿಂಗಲ್ಲಿರೋ ನನ್ನ ಫ್ರೆಂಡ್ಸ್ಗಳನ್ನ ಕರೆದು ಬರ್ಡೇ ಮಾಡ್ಕೊಳ್ಳೋದು ಒಂದು ಸಂಪ್ರದಾಯ. ನಾವು 5 ಜನನೂ ಅಷ್ಟೇ. ಅವ್ರ ಮನೇಲಿ ಬರ್ಡೇ ಆದರೆ ನಾವು ಇಷ್ಟೇ ಜನ, ನಮ್ಮ ಮನೇಲಿ ಬರ್ಡೇ ಆದರೆ ಇಷ್ಟೇ ಜನ ಇರ್ತೀವಿ. ಸೊ ಇವಾಗ ಅವನಿಗೆ ಈಗ 5 ವರ್ಷ ತುಂಬಿದೆ. ಸೊ ಹಾಗಾಗಿ ದೀಪ ಹೇಗೆ ಉರಿತಾಯಿತೋ ಅದೇ ರೀತಿ ಅವನ ಬಾಳು ಕೂಡ ಚೆನ್ನಾಗಿ ಬೆಳಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಗುಗೆ ಜೋಡಿ ದೀಪದಲ್ಲಿ ಆರತಿ ಮಾಡ್ತೀವಿ. ಸೊ ಮೊದಲು ಅವನು ಮೊಬೈಲ್ ಬೇಕು ಅಂತ ಹಠ ಮಾಡಿಕೊಂಡು ಆರತಿನೇ ಮಾಡಿಸ್ಕೊತಿರ್ಲಿಲ್ಲ. ಸೊ ಬೇಜಾರಾಗ್ತಿತ್ತು. ಒಂದು ಸಾರಿ ಹೊಡೆದು ಬಿಟ್ಟೆ ನಾನು. ಆಮೇಲೆ ನಮ್ಮ ಮನೆಯವರು ಅವ್ನ ಬರ್ಡೇ ಹೊಡಿಬೇಡ ಅಂತೇಳಿ ಹೊಡೆಸಿಲ್ಲ. ಈಗ ಮೊಬೈಲ್ನ ದೂರದಲ್ಲಿ ಇಟ್ಟು ಅವನಿಗೆ ಆರತಿ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ನಾವು ಮೊಬೈಲ್ನ ಕೊಟ್ಟು ರೂಢಿ ಮಾಡಬಾರ್ದು. ಒಂದೊಂದು ಸಾರಿ ಈ ರೀತಿ ಹಠ ಮಾಡಿಬಿಡ್ತಾನೆ. ಅವನೆಷ್ಟು ತರಲೆ ಅಂದರೆ ಇವತ್ತು ಅವ್ನ ಬರ್ಡೇ ನಾನು ಹೇಳ್ದಾಗೆ ಕೇಳ್ತಾರೆ ಅನ್ನೋದು ಒಂದು ಅವ್ನ ಮೈಂಡಿಗೆ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತೊಂದಿನ ಮೊಬೈಲ್ ನೋಡ್ಕೊಳ್ಳಿ ಅಂತೇಳಿ ದೂರದಲ್ಲಿ ಇಟ್ಟು ಈಗ ಆರತಿ ಮಾಡ್ತಾಯಿದ್ದೀವಿ. ಸೊ ಅವನಿಗೆ ಗೊಂಬೆಗಳಂದರೆ ತುಂಬಾ ಇಷ್ಟ. ಇಲ್ಲಿ ಪ್ಲಾಸ್ಟಿಕ್ ಗೊಂಬೆ ಎಲ್ಲ ಸ್ಟಿಕ್ ಮಾಡಿ ಕೇಕ್ ಮಾಡೋದು ಇರಲಿಲ್ಲ. ಸೊ ಹಾಗಾಗಿ ಅವರು ಕ್ರೀಮಲ್ಲೇ ಸಿಂಪಲಾಗಿ ಕೇಕ್ನ ರೆಡಿ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು ಈ ಸಾರಿ ಕೇಕು. ಅವನು ಯಾವಾಗಲೂ ಡಿಸೈನ್ ಕೇಕ್ ಕೇಳ್ತಾ ಇರ್ತಾನೆ, ಈ ರೀತಿ ಕೇಕ್ ಮಾಡಿಸಮ್ಮ ನನ್ನ ಬರ್ಡೇಗೆ ಅಂತ. ಚಿಕ್ಕವನಾಗಿದ್ದರೂ ಮೊಬೈಲಲ್ಲಿ ನೋಡಿದ ತಕ್ಷಣವೇ ಬಂದು ತೋರಿಸ್ತಾನೆ. ಸೊ ಹಾಗಾಗಿ ಸಣ್ಣ ಮೇಲ್ಗಡೆ ಒಂದೆರಡು ಗೊಂಬೆನ ಇಡಿಸಿ ಅವನಿಗೆ ಕೇಕ್ನ ರೆಡಿ ಮಾಡಿಸಿದ್ದೀವಿ. ಸಿಂಪಲ್ಲಾಗೆ ಬರ್ಡೇನ ಮಾಡ್ತಾ ಇರುವಂಥದ್ದು. ಅವ್ರು ಹುಟ್ಟಿದಾಗ 1-2 ವರ್ಷ ಗ್ರ್ಯಾಂಡಾಗಿ ಮಾಡ್ತೀವಿ ಅಷ್ಟೇ. ಆಮೇಲೆ ಏನಿದ್ರು ಸಿಂಪಲ್ಲಾಗೆ ಬರ್ಡೇ ಮಾಡುವಂಥದ್ದು. ಸೊ ಈಗ ಮಕ್ಕಳೆಲ್ಲ ಕೂರಿಸಿ ಮಕ್ಕಳ ಕೈಯಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ. ಲೈಟ್ ಆನ್ ಮಾಡೋದಿಲ್ಲ. ನೀವು ಕಟ್ ಮಾಡಿಸ್ರೋ ಎಲ್ಲರೂ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಫ್ರೆಂಡ್ಸ್ಗೆಲ್ಲ ತಿನ್ಸ್ಬೇಕು. ನಮ್ಮ ಲಡ್ಡುಗೆ ಕೇಕ್ ಅಂದರೆ ತುಂಬಾ ಇಷ್ಟ. ಮಕ್ಳಿಗೆಲ್ಲ ತಿನ್ನಿಸು ಅಂತ ಕೊಟ್ಟರೆ ಅವನೇ ತಿನ್ಕೋತಿದ್ದ. ಸೊ ಸ್ವಲ್ಪ ದೊಡ್ಡವನಾದರೆ ಮಕ್ಳಿಗೂ ತಿನ್ನಿಸ್ಬೇಕು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಒಂದೊಂದು ಸರಿ ಬಾಯಿಗೆ ಹಾಕೋತಿದ್ದ, ಇಲ್ಲ ಅವ್ರಿಗೂ ತಿನ್ನಿಸು ಅಂತ ಹೇಳಿದ್ಮೇಲೆ ತಿನ್ನಿಸ್ತಾ ಇದ್ದೆ. ನೋಡಿ ಅವನಿಗೊಂಥರ ಖುಷಿ. ನನ್ನ ಫ್ರೆಂಡ್ಸ್ ಎಲ್ಲ ಅವನ ಕೈಗೆ ಗಿಫ್ಟ್ ಅಂತ ಏನೋ ಅಮೌಂಟ್ ಎಲ್ಲ ಕೊಟ್ಟಿದ್ದಕ್ಕೆ ಅವನಿಗೇನೋ ಕುಣಿತಾ ಇದ್ದಾನೆ, ದುಡ್ಡೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ. ನಾವಿಬ್ರು ನಮ್ಮ ಬಿಲ್ಡಿಂಗಲ್ಲಿರೋ ಮಕ್ಕಳೆಲ್ಲ ಆಲ್ಮೋಸ್ಟ್ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಗಳ ಕೈಲೆಲ್ಲ ನಮ್ಮ ಮಕ್ಳಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ ಮೇಲೆ ಎಲ್ಲರ ಕೈಲೂ ಡ್ಯಾನ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಪ್ಲ್ಯಾನ್ ಏನೋ ಚೆನ್ನಾಗಿತ್ತು. ಬಟ್ ಲಡ್ಡು ಚಿಕ್ಕವನಾಗಿರೋದ್ರಿಂದ ಅವನಿಗೆ ಗಿಫ್ಟೆಲ್ಲ ಪ್ಯಾಕ್ ಮಾಡಿದ್ದು ಅಲ್ವಾ, ಒಂದಷ್ಟು ಪೆನ್ಸಿಲ್ಸು, ರಬ್ಬರು ಮತ್ತು ಗೊಂಬೆಗಳೆಲ್ಲ ಪ್ಯಾಕ್ ಮಾಡಿದ್ವಿ. ಎಲ್ಲರಿಗೂ ಕುಂಕುಮ ಕೊಟ್ಟು ಕೇಕೆಲ್ಲ ಕೊಡೋಣ ಫ್ರೆಂಡ್ಸ್ಗೆಲ್ಲ ಅಂದ್ಕೊಂಡು ನಾನು ಹೋದ್ಮೇಲೆ ಇವ್ರು ಏನು ಮಾಡಿದ್ರು, ಗಿಫ್ಟೆಲ್ಲ ಓಪನ್ ಮಾಡಿ ಅದನ್ನು ಚಿತ್ರಾನ್ನ ಮಾಡಿಬಿಟ್ರು, ಚಾಕ್ಲೇಟ್ಸ್ ಎಲ್ಲ. ನಂಗೆ ಬೇಜಾರಾಗ್ಬಿಡ್ತು. ಆಮೇಲೆ ಅವರು ನಮ್ಮ ಫ್ರೆಂಡ್ಸ್ಗಳು ಕೂಡ ಅವ್ರ ಮನೆಗೆ ಅವ್ರ ಮಕ್ಕಳನ್ನ ಕರ್ಕೊಂಡು ಹೊಟ್ಟೋದ್ರು. ಸೊ ಇವ್ರೊಂದು ಸ್ವಲ್ಪ ಶಾಂತವಾಗಿ ವರ್ತಿಸಿದರೆ ಮಕ್ಕಳನ್ನ ಒಂದಷ್ಟೊತ್ತು ಡ್ಯಾನ್ಸ್ ಮಾಡಿಸೋಣ, ಎಂಜಾಯ್ ಮಾಡಲಿ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅಲ್ವಾ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಅದನ್ನಂತೂ ಪ್ಲಾಸ್ಟರ್ ಹಾಕಿ ಅಂಟಿಸಿದ್ದೀವಿ, ಅದು ಬರ್ತಾ ಇಲ್ಲ, ಅವನು ಬಿಡ್ತಾ ಇಲ್ಲ ನೋಡಿ, ಹೇಗೆ ಕೀಳ್ತಾ ಇದ್ದಾರೆ. ಮತ್ತು ಎದು ಗುಬ್ಬಿ ಚೈತು ಎಲ್ಲರೂ ಕೂಡ ಅಲ್ಲಿರೋ ಐಟಮ್ಸ್ಗಳಲ್ಲಿ ನನಗೂ ಬೇಕು ಅಂದ್ಕೊಂಡು ಕಿತ್ತಾಡ್ತಿದ್ದಾರೆ ನೋಡಿ. ಈಗ ಎತ್ಕೋತಾರೆ ಎಲ್ಲ, ಹೆಂಗೆ ಕಿತ್ತಾಡ್ತಾ ಇದ್ದಾರೆ. ಪಾಪ ನಂದುಶ್ರೀ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ಲು ಲಡ್ಡುಗೋಸ್ಕರ. ಡ್ರಾಯಿಂಗ್ನ ಅವನು ಕಣ್ಣಲ್ಲೂ ನೋಡಿಲ್ಲ, ಇಲ್ಲಿ ನೋಡ್ತಾ ಇರೋದಷ್ಟೇ. ನನಗೆ ಬೇಜಾರಾಯಿತು, ಎಷ್ಟು ಚೆಂದ ಡ್ರಾಯಿಂಗ್ ಮಾಡ್ಕೊ ಬಂದಿದ್ಲು, ಅದನ್ನು ತೀರಿಸ್ಕೊಂಡಲ್ಲ ಅಂತೇಳಿ ನೋಡಿ ಎಲ್ಲ
ಹೆಂಗೆ ಹೊದ್ರುತ್ತಾ ಇದ್ದಾರೆ ಅಂದರೆ. ಬಟ್ ಆಮೇಲೆ ಬೇಜಾರಾದರೂ ಕೂಡ ಮಕ್ಕಳಲ್ವ ಏನಾದರೂ ಮಾಡ್ಕೊಳ್ಳಿ ಅಂದ್ಕೊಂಡು ಸುಮ್ಮನಾಗ್ಬಿಟ್ವಿ. ಎಲ್ಲ ಒಂದೊಂದು ನೋಡಿ ಕಿತ್ತಾಡ್ತಾ ಇದ್ದಾರೆ. ಎದುವಂತೂ ಅವನು ಕೋಪ ಅವನಿಗೆ ತಗೋಬಾರ್ದು ಅವೆಲ್ಲನೂ. ಲಡ್ಡು ಬರ್ಡೇ ಆಗಿದ್ರು ಇವನಿಗೆ ಬೇಕು ಆ ರೀತಿ ಆಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು. ಸೊ ಫೈನಲಿ ಏನೂ ಮಾಡೋದಕ್ಕಾಗಲಿಲ್ಲ. ಎಲ್ರಿಗೂ ಕೇಕ್ ಕೊಟ್ಟಾದ್ಮೇಲೆ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಇವರಿಗೆ ಇವತ್ತು ನಾನು ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಅಂದರೆ ಮಕ್ಕಳು ಬರ್ಡೇಯಲ್ಲಿ ಮನೇಲಿ ಏನಾದರೂ ಸ್ಪೆಷಲ್ ಅಡುಗೆನ ಮಾಡ್ತೀವಿ, ಇಲ್ಲಾಂದರೆ ಹೋಟೆಲಲ್ಲಿ ಊಟ ಕೊಡಿಸೋದು ಒಂದು ನಮ್ಮ ಮನೇಲಿ ಸಂಪ್ರದಾಯ ಅಂತಲೇ ಹೇಳ್ಬೋದು. ನಾವು ಮಾಡ್ಕೊಂಡಿರುವಂಥದ್ದು ಒಂದು ರೂಢಿ. ಸೊ ಅವರು ಒಂದಷ್ಟು ಐಟಮ್ಸ್ನ ಹೇಳಿದ್ರು. ಅದರಲ್ಲಿ ಮ್ಯಾಗಿನೂ ಕೂಡ ಹೇಳಿದ್ರು. ಹೊರಗಡೆ ಮ್ಯಾಗಿ ತೊಗೊಂಡ್ರೆ 50 ರುಪೀಸು, 20 ರುಪೀಸ್ ಮ್ಯಾಗಿ ಪ್ಯಾಕೆಟ್ ತಂದರೆ ಮನೆಯಲ್ಲೇ ವೆಜಿಟೇಬಲ್ ಎಲ್ಲ ಹಾಕಿ ನೀಟಾಗಿ ನಾನೇ ಮಾಡ್ತೀನಿ ಅಡುಗೆನ ಅಂತೇಳಿ ನ್ಯೂಡಲ್ಸ್ನ ರೆಡಿ ಮಾಡಿದೆ. ನೆಕ್ಸ್ಟು ಹೊರಗಡೆಯಿಂದ ತಂದಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇವರು ಎಗ್ ರೈಸು, ಫ್ರೆಂಚ್ ಫ್ರೈ ಮತ್ತು ಪಿಜ್ಜಾ, ಕಬಾಬು ಎಲ್ಲನೂ ಹೇಳಿದರು ಮಕ್ಕಳುಗಳು. ಎಲ್ಲನೂ ಒಂದೊಂದೇ ಪ್ಲೇಟ್ ತರಿಸ್ದೆ, ಯಾಕಂದರೆ ಕೇಕ್ ಎಲ್ಲ ತಿಂದಿದ್ರಲ್ವಾ. ಸೊ ಹಾಗಾಗಿ ಮಕ್ಕಳು ಊಟ ಮಾಡಲ್ಲ, ಮತ್ತು ಅದು ರಿಯಾಕ್ಷನು ಕೂಡ ಆಗಿಬಿಡುತ್ತೆ. ಲಿಮಿಟ್ ಫುಡ್ ಕೊಡಬೇಕು. ಯಾವಾಗಲೂ ಒಂದ್ಸರಿ ಈ ರೀತಿ ಜಂಕ್ ಫುಡ್ ಕೊಡೋದ್ರಿಂದ ಏನು ತೊಂದರೆ ಆಗಲ್ಲ. ಸೊ ಈಗ ಎಲ್ಲರಿಗೂ ಕೂಡ ಊಟ ಬಡಿಸ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಲಡ್ಡು ಬರ್ಡೇ ಅಂತೂ ಸಿಂಪಲಾಗೆ ಖುಷಿಯಿಂದ ಸೆಲೆಬ್ರೇಷನ್ ಮಾಡಿದ್ವಿ. ಬರ್ಡೇ ಅಂದರೆ ಇನ್ನೂ ಚೆನ್ನಾಗಿ ಬರ್ಡೇ ಮಾಡ್ತಾರೆ. ಬಟ್ ಇಷ್ಟೇ ಸಾಕು. ಮಕ್ಕಳು ದೊಡ್ಡವರಾಗಬೇಕಾದ್ರೆ ಜಸ್ಟ್ ಒಂದು ಅವ್ರ ಖುಷಿಗೋಸ್ಕರ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು. ಅವ್ರಿಗೆ ಏನೇನು ಆಟ ಸಾಮಾನುಗಳು ಇಷ್ಟ ಆಗುತ್ತೆ, ಅಂದರೆ ಗೊಂಬೆಗಳು ಇಷ್ಟ ಆಗುತ್ತೆ, ಗೊಂಬೆಗಳನ್ನ ಕೊಡಿಸೋದು, ಮತ್ತು ಅವರು ವೆರೈಟಿ ಅಡುಗೆಗಳನ್ನ ತಂದು ತಿನ್ನಿಸೋದು ಅವರಿಗೆ ತುಂಬಾ ಖುಷಿಯಾಗುತ್ತೆ. ಅವ್ರಿಗೆ ಏನನ್ನು ಕೊಡಿಸಿದ್ರೆ ಖುಷಿಯಾಗುತ್ತೆ, ಆ ರೀತಿ ಸೆಲೆಬ್ರೇಷನ್ ಮಾಡಿದ್ರೆ ಅವರು ತುಂಬ ಖುಷಿ ಪಡ್ತಾರೆ. ಸೊ ಹಾಗಾಗಿ ಅವ್ರು ಏನೇನು ಹೇಳಿದ್ರು ಐಟಮ್ಸ್ಗಳನ್ನ ಅವೆಲ್ಲನೂ ಕೂಡ ಈಗ ತರಿಸಿ ಅವ್ರಿಗೆ ತಿನ್ನಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಲಡ್ಡುಗಂತೂ ಈ ಬರ್ಡೇಯಿಂದ ತುಂಬಾ ಖುಷಿ ಆಯ್ತು ಅವನಿಗೆ. ಅಂದರೆ ನಾವು ಯಾವಾಗ್ಲೂ ಈ ಪಿಜ್ಜಾ ಎಲ್ಲ ಕೊಡಿಸಲ್ಲ, 3 ತಿಂಗಳಿಗೋ 6 ತಿಂಗಳಿಗೋ ಕೊಡಿಸೋದ್ರಿಂದ ಏನೂ ಆಗಲ್ಲ. ವೀಕ್ಲಿ 1 ಟೈಮ್, 15 ಡೇಸ್ಗೆ 1 ಟೈಮ್ ಆ ರೀತಿ ಕೊಡಿಸ್ಬಾರ್ದು. ಮಕ್ಕಳು ಆರೋಗ್ಯಕ್ಕೇ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಬರ್ಡೇ ಟೈಮ್ಗಳಲ್ಲಿ ಈ ರೀತಿ ಫುಡ್ನ ತಿನ್ಬೋದು ಅಂತೇಳಿ ನಾನು ಕೊಡಿಸ್ತಾ ಇರುವಂಥದ್ದು. ಪ್ರತಿ ಸಾರಿನೂ ಏನೂ ಕೊಡ್ಸೋಕ್ಕೆ ಹೋಗಲ್ಲ. ಯಾಕಂದರೆ ಕೆಲವೊಬ್ಬರು ಕಾಮೆಂಟ್ ಮಾಡ್ಬೋದು, ಈ ರೀತಿ ಜಂಕ್ ಫುಡ್ ಎಲ್ಲ ಕೊಡಿಸ್ಬಾರ್ದು ಮಕ್ಕಳಿಗೆ ಅಂತೇಳಿ. ಹೌದು, ಆರೋಗ್ಯ ದೃಷ್ಟಿಯಿಂದ ನಾವು ಅದನ್ನು ಕೊಡಿಸ್ಬಾರ್ದು. ಯಾವಾಗಲಾದರೂ ಅವ್ರು ಬರ್ಡೇ ಟೈಮಲ್ಲಿ ಕೊಡಿಸಿದ್ರೆ ಖುಷಿಯಿಂದ ತಿಂತಾರೆ ಅಂತೇಳಿ ಒಂದೊಂದೇ ಪ್ಲೇಟ್ ತರಿಸಿರುವಂಥದ್ದು. ಸೊ ಫ್ರೆಂಡ್ಸ್, ನಾನು ಈಗ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.